ಗುಣಿಬಸಪ್ಪನ ಕುಡಗಲ್ ಇದು ವ್ಯವಸಾಯ ಮಾಡಿದ್ದೆ 8ನೇ ಶತಮಾನದಾಗ. ಹುಟ್ಟೇರಿ ಶಿವರಾಯ ಸೋಮಶೇಖರ ರಾಜನ ಮಗ, ಆತ ಮಾಟ ಮಾಡಿಸಿದ್ದು. ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಮದ್ದಾನೇಶ್ವರನ ನೇತ್ರ ದೃಷ್ಟಿಗೆ ಜನಿಸಿದ ಗೋಣಿಬಸವೇಶ್ವರ ಅಂತಂದು ಹೇಳೋದು. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತೇನು ಸ್ಪೆಷಲ್ ಅಪ್ಪ ಅಂದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರಿಗೆ, ಕೂಡಳ್ಳಿ ಬಸವೇಶ್ವರ. ಸೊ ಜಲ್ದಿ ಹೋಗೋಣಂತೆ, ಯಾಕೆ ಟೈಮ್ ವೇಸ್ಟ್ ಮಾಡೋದು. ಸೊ ಈಗಾಗಲೆಲ್ಲ ರೆಡಿ ಆಗ್ತಿದ್ದಾರೆ, ನಾನು ರೆಡಿ ಆಗೋಣ. ರೆಡಿ ಆದ ತಕ್ಷಣ ಹೋಗೋಣಂತೆ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಇಲ್ಲಿಂದ ಹರಪನಹಳ್ಳಿಗೆ ಹೋಗ್ಬೇಕು. ಇಲ್ಲಿಂದ ಹರಪನಹಳ್ಳಿಗೆ ಬಸ್ ಇರುತ್ತೆ, ದಾವಣಗೆರೆಯಿಂದ ಹರಪನಹಳ್ಳಿಗೆ ಬಸ್ಸಿಗೆ ಹೋಗಿ ಸೊ ಅಲ್ಲಿಂದ ಆಟೋ ಇಲ್ಲಾಂದರೆ ಅಪ್ಪೆ ಆಟೋ ಥರ ಬರುತ್ತಲ್ಲ, ಸೊ ಆಟೋದಲ್ಲಿ ಹೋಗೋದು. ಅಲ್ಲಿಂದ ಕೂಡಳ್ಳಿಗೆ ಆಟೋದಲ್ಲಿ ಹೋಗೋದು. ಸೊ ಬನ್ನಿ ಹೋಗೋಣ. ಶಿವನ ಸ್ವರೂಪಿಯಾದ ಪಂಚಗಣಾಧೀಶ್ವರರು ಅಂದರೆ ಕೊಟ್ಟೂರೇಶ್ವರ, ಕೋಲಶಾಂತ, ಕೆಂಪಯ್ಯ, ತಿಪ್ಪೇರುದ್ರ, ಮದ್ದಾನೇಶ್ವರ, ಹರಪನಹಳ್ಳಿ, ಕೆಂಪಯ್ಯ, ಇವರು 5 ಮಂದಿಯಲ್ಲಿ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಮದ್ದಾನೇಶ್ವರನ ನೇತ್ರ ದೃಷ್ಟಿಗೆ ಜನಿಸಿದ ಗೋಣಿಬಸವೇಶ್ವರ ಅಂತಂದು ಹೇಳೋದು. ಅವರು ಕನಕಮ್ಮನ ಇದಕ್ಕೆ ಇಲ್ಲಿ ಬಾಗಲಕಲ್ಲೇಶ್ವರ ದೇವಸ್ಥಾನಕ್ಕೆ ಹೂಪತ್ರಿಗೆ ಹೋಗಿರ್ತಾರೆ. ಇಲ್ಲಿ ಶೃಂಗಾರ ತೋಟ ಅಂತಂದಿದೆ, ಇಲ್ಲಿ ಹರಪನಹಳ್ಳಿ ಸೋಮಶೇಖರ ರಾಜನ ನಾಯಕನ ಮಗಳು ತೋಟಕ್ಕೆ ಬಂದಿರ್ತಾರೆ. ಇವರು ಅಲ್ಲಿ ಹೋದಾಗ ಆಕೆ ಸೌಂದರ್ಯಕ್ಕೆ ಇವರು ಬರೀ ನೇತ್ರ ದೃಷ್ಟಿ ಬಿದ್ದಿರುತ್ತೆ. ಆ ನೇತ್ರ ದೃಷ್ಟಿಯಿಂದ ಇವರು ಉದ್ಭವವಾಗಿರ್ತಾರೆ. ಇವರು ದೇವತಾ ಮನುಷ್ಯರು. ಒಟ್ಟು ನಮ್ಮ ಕರ್ನಾಟಕದಾದ್ಯಂತ 777 ಮಠಗಳಿವೆ. ಅದರಲ್ಲಿ ಮೂಲತಃ ಇದೆ. ಈಗ ಒಂದು 300-365 ಮಠಗಳು ಪತ್ತೆ ಮಾಡಿದ್ದಾರೆ, ಇನ್ನೂ ಸಂಶೋಧನೆ ಮಾಡಕ್ಕೆ ಹಚ್ಚಿದ್ದಾರೆ. ಅದರಲ್ಲಿ ಮೂಲತಃ ಅಂದರೆ ಇದೆ ಕೂಲಹಳ್ಳಿ, ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೂಲಹಳ್ಳಿ. ಇದು ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಗೆ 11 ದಿವಸಕ್ಕೆ ಏಕಾದಶಿ ದಿನದಂದು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಒಂದು 15 ದಿವಸದ ಜಾತ್ರೆ ಇದೆ. ಕಾರ್ಯಕ್ರಮಗಳು ಒಂದು 11 ದಿವಸ ಡೈಲಿ ದಿನನಿತ್ಯ ಕಾರ್ಯಕ್ರಮ, ತ್ರಿಕಾಲ ಪೂಜೆ ನಡೆಯುತ್ತೆ. ತ್ರಿಕಾಲ ಎಡೆ ವಾದ್ಯ ವೃಂದದೊಂದಿಗೆ ಇದ್ರ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ಫ್ರೆಂಡ್ಸ್, ಆ ದೇವಸ್ಥಾನ ಹಿಂದ್ಗಡೆ ಬಂದರೆ ಇಲ್ಲಿ ಒಂದು ದೇವಸ್ಥಾನ ಉಂಟು. ಸೊ ಈ ದೇವಸ್ಥಾನದಲ್ಲಿ ಗುಹೆ ಇದೆ, ಹೋಗೋಣ ಗುಹೆ ಒಳಗೆ.
ಸೊ ಫ್ರೆಂಡ್ಸ್, ಇಲ್ಲೇ ಇರೋದು ಗುಹೆ. ಸೊ ಈ ಗುಹೆ ಒಳಗೆ ನಾನು ನಮ್ಮಣ್ಣ ಹೋಗ್ತೀವಿ, ನೋಡೋಣ. ಐದು ಮಂದಿ ಪಂಚಗಣಾಧೀಶ್ವರರು: ಕೊಟ್ರಯ್ಯ, ಮದ್ದಾನ ಸ್ವಾಮಿ, ನಾಲ್ಕನೇಟಿ ತಿಪ್ಪೇಸ್ವಾಮಿ, ಅಸಕೆರೆ ಕೋರ್ಸ್ ಅಂತ, ಅರ್ಪಳೆ ಕೆಂಪಯ್ಯ. ಇವರು 5 ಮಂದಿ ಪಂಚಗಣಾಧೀಶ್ವರರು. 5 ಮಂದಿ ನಡುವೆ ಗುಣಬಸಪ್ಪ ಒಬ್ಬ ಮಗ. ಮದ್ದಾನ ಸ್ವಾಮಿ ಮಗನ ಗುಣಬಸಪ್ಪ. ಇತ್ತಿನೇತಿ ಕನಕಮ್ಮ. 777 ಮಠದ ಗುಣಬಸಪ್ಪ. ಇದು 8ನೇ ಶತಮಾನದಲ್ಲಿ ವ್ಯವಸಾಯ ಮಾಡಿದ್ದತ್ತೆ ಗುಣಬಸಪ್ಪ. ರೈತರಾಗಿ ದುಡ್ದ. ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ? 8ನೇ ಶತಮಾನ. 8ನೇ ಶತಮಾನದಿಂದ ಇದೆ. ಗುಣಬಸಪ್ಪನ ಕುಡುಗಲ್ ಇದು ವ್ಯವಸಾಯ ಮಾಡಿದ್ದೆ 8ನೇ ಶತಮಾನದಾಗ. ನರ್ಮನಿ ಸಹಾಯ ದುಡ್ದಾನ. 60 ಎಕರೆ ಭೂಮಿ. ಎಷ್ಟಿದೆ? 11 kg ಇದೆ. ಸುಲ್ದು ವ್ಯವಸಾಯ ಮಾಡ್ಯಾನ. ವ್ಯವಸಾಯ ಮಾಡ್ಕೊಂತ ಭಿಕ್ಷ ಎಲ್ಲ ಭಕ್ತರನ್ನ ಮಾಡಿ 777 ಮಠ ಆಗಿ ಬರ್ತಾನೆ ಇಡೀ ನಮ್ಮ ಭಾರತದಾಗ. ಹುಟ್ಟೇರಿ ಶಿವನಾಯ ಸೋಮಶೇಖರ ರಾಜನ ಮಗ. ಆತ ಮಾಟ ಮಾಡಿಸಿದ್ರು. ಅಂತದಂಗತ್ತದ ಎಲ್ಲ ತುಂಡಾಗೈತಿ. ಅವ್ರ ಹಳೆಯ ಮಾವ ವಿರೋಧಾಗಿ ಇದಾಗೈತಿ. ಇದು ಅವಾಗಿನ ಕಾಲ 8ನೇ ಶತಮಾನದಲ್ಲಿ ಮರಿವೆ ಹಂಗಿರು. ಇವು ಖಡ್ಗ ಬೆಲ್ಲು ಇವೆಲ್ಲ ಗುಣಬಸಪ್ಪ 8ನೇ ಶತಮಾನದಲ್ಲಿ. 8ನೇ ಶತಮಾನದಿಂದ ಇವೆಲ್ಲ ಇದೆ. ಇದು ಮಠ ಒಂದು 8 ಎಕರೆ ಐತಿ. 8 ಎಕರೆ ಇರೋದಾ ಈ ಮಠ? 8 ಎಕರೆ ಒಳಗೆ ಈ ಗುಡಿ, ಮದ್ದಾನ ಸ್ವಾಮಿ ಗುಡಿ. ಪಾತಾಳ್ರಿ ನಮ್ಮ ಅಲ್ಲಿ ಅರ್ಜುನರಿಗೆ ಇರೋದ ಪಾತಾಳ್ರಿ ನಮ್ಮ. ಶಾಲೆ ಮನೆ, ಗಡಿ ಮನೆ, ಹುಡುಗರ ಮನೆ ಎಲ್ಲ ಕುದುರೆ ಕಟ್ಟ ಮನೆ ಅಲ್ಲೇ ಬರ್ಬೇಕ್ರಿ. ನಿಧಾನಕ್ಕೆ ಹೋಗ. ನಿಧಾನಕ್ಕೆ ಬಾ, ಹಂಗೆ ನಿಧಾನಕ್ಕೆ ಹೋಗಪ್ಪ. ಸ್ವಲ್ಪ ನಿಂದ್ರಬಹುದು ಅಂತ ಇದು ಇಲ್ಲ. ಇದು ಕುದುರೆ ಮನೆ ಅಣ್ಣ. ಇಲ್ಲಿಬ್ರು ಹೋಗ್ಯಾರ, ಅವ್ರ ಕಲ್ಲಾಗ್ಯಾರ. ಒಳಗೋದ್ರೆ ಬರಲ್ಲ. ಕೋಳಿ ಕೂಗ್ತೈತೆ. ಕೋಳಿ ಮನೆ ಆಯ್ತಾ, ಕೋಳಿ ಕೂಗಿದ್ರೆ ಕಲ್ಲಾಕ. ಇಲ್ಲಿ ಏನಾರ ಬರಂಗಿದ್ರೆ ಬರೀ ಅಣ್ಣ, ಅನ್ಕೊಳಂಗಿದ್ರೆ ಪೊಲೀಸ್ ಹಾಕೊಂಡು ಪೊಲೀಸ್ ಆಗ ನಿಮ್ಮ ಹೆಸರು ಬರ್ದು ಏನು ಹಾಕಂತ ಬರೀರಿ. ಬರ್ದ್ರೆ ಆಗುತ್ತಾ? ಕೈಯಲ್ಲೇ ಬರೀಬೇಕಾ? ಎದೆಲ್ಲಾರ ಬರೀ. ಸುಮ್ಮನೆ ನಂಗೆ ಬರೆಯೋದು. ನಿನ್ನ ಹೆಸರು ಬರೋಣ. ಬರ್ದೆ. ಈ ಕಡೆ ಒಂದು ದಾರಿ ಐತಿ. ಮತ್ತೆ ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ್ವಿ. ಇಲ್ಲಿ ಸಿದ್ದೇರಿ ಮತ್ತೆ ನಮ್ಮ ಗೋಣಿ ಬಸವೇಶ್ವರ ಇಲ್ಲಿ ಇದು ಕುಸ್ತಿ ಆಡಿದ್ರಲ್ಲ. ಇಲ್ಲಿ ಓಕೆ. ಐದು ಜನ ಪಂಚಗಣ ದೀಕ್ಷರದ ಇದ್ರಲ್ಲ. ಏನು ಮಗ? 5 ಜನ ಪಂಚಗಣ ದೀಕ್ಷರದ. ಓಕೆ. ಅಲ್ಲಿ ಯಾರು ಹೋಗ್ಬಾರ್ದಾ? ಓಕೆ. ಇದು ಹಿಂಗೆ ಸೈಡಿಂದ ಬರ್ಬೋದಾ?
ಕನಕಪುರ ಇಲ್ಲಿ ಬಾವಿ ಐತಿ ಇನ್ನ ಅನ್ಕೊಂಡು ಕಾಣಿಕಾಯಿ ಇಟ್ಬೇಕು ಇಲ್ಲಪ್ಪ ಟಾರ್ಚ್ ಆಫ್ ಮಾಡ ಒಂದು ಸ್ವಲ್ಪ ಬರ್ರಿ ಒಳಗೆ ಬರಂಗಿದ್ರೆ ಬರ್ರಿ ಒಳಗೆ ಬಾವಿ ಐತಿ ಹೋಗ್ರಿ ಒಳಗ ಹೋಗಿದ್ವಲ್ಲ ಲಾಸ್ಟ್ ಟೈಮ್ ಹೋಗಿದ್ವಿ ಒಳಗೆ ಹೋಗೋಣ ಇಲ್ಲಿ ತನಕ ನೀರು ಬರ್ತಿತ್ತು ತಾನೇ ಅದು ಇಲ್ಲಲ್ವಾ ಅಲ್ಲಿ ಫುಲ್ ನೀರ್ ಬರ್ತೈತಿ ನಾನು ನೋಡಿದಾಗ ಇಲ್ಲಿ ತನಕ ನೀರಿತ್ತು ಒಂದ್ಸಲಿ ಅಂದ್ರೆ ಯಾವಾಗ ಮಳೆ ಟೈಮಲ್ಲಿ ತುಂಬಾ ನೀರು ತುಂಬುತ್ತಾ ಮಗ ಇವಾಗ ನಾರ್ಮಲ್ ಅಷ್ಟೇ ಈಗ ನಾರ್ಮಲ್ ಅಲ್ಲಿ ತಳಗ್ ಬಾವಿ ಐತೆ ಅಷ್ಟೇನಾ ಆ ನೀರು ಯಾಕೆ ಯೂಸ್ ಮಾಡಲ್ವಾ ಈಗ ಯಾಕೆ ಯೂಸ್ ಮಾಡೋಣ ಮಾಡ್ತಾರ ಅಲ್ಲ ಈಗ ಮೆಟ್ಲು ಇಳಿತೀವಲ್ಲ ಇಳಿದ ತಕ್ಷಣ ಅಲ್ಲಿರೋದೇ ಬಾವಿನಾ ಅದೇ ಬಾವಿ ನೀರ ನೀನ್ ಬಾರಪ್ಪ ಮುಂದೆ ಹುಷಾರ ಕಾಲ್ ಜಾಸ್ತಿ ಕಾಲ ಹುಷಾರ ಬಾಣ ಅಲ್ಲೈತೆ ನೋಡಪ್ಪ ಹುಷಾರ ಬರ್ರಿ ಸರ್ ಅಷ್ಟೇ ಇದನ್ನ ಅಷ್ಟ ಹೋಗದ ಆಫ್ ಮಾಡ್ಬೇಕಾ ಬೇಡ ಮುಗಿತಾ ಅಲ್ಲಿ ಅಲ್ಲಿ ಒಳಗಡೆ ಇರ್ತಾವ ಅಂತ ಹೇಳಿದ್ನು ಮಗ ಅಲ್ಲ ಮಕ್ಕಂಡು ದಾರ್ಯಾಗ ಹೋಗ್ರೆ ಈಗ ಬಂದ್ವಲ್ಲ ಹಂಗೆ ಹೋಗೋಣ ಮಕ್ಕಂಡ್ರೆ ಹಿಂದೆ ಹೋಗಿತ್ರ ಹಿಂದ್ಗಡೆ ಹೋಗ್ತೀವಲ್ಲ ಅಲ್ಲಲ್ಲ ಅಲ್ಲಿ ನಾನು ಹೋಗ್ತೀನ ಮಗ ಇವನು ಹೋಗೋದ ಮಕ್ಕಂಬೇಕು ನೋಡ ಮತ್ತೆ ಮುಗಾಜಿಲ್ದಂಗೆ ಹೇಳ್ತಾನೆ ಮಕ್ಕ ಆಕತ್ತೇನ ಬಾ ನೋಡೋಣ ಆದ್ರೆ ಹೋಗೋಣ ಇಲ್ಲಾಂದ್ರೆ ಬಾ ಟ್ರೈ ಮಾಡ್ತೀನಿ ಬಾ ಮಗ ಹಿಂಗೇನಾ ನಡಿ ಮಣ್ಣು ಮಗ ಅಷ್ಟೊಂದು ನಾನು ಹೋಯ್ತೀನ ನಡಿ ನಡಿ ನೋಡೋಣ ಬ್ಯಾಗ್ ಬಾಣ ನಿಂಗೆ ಆಗಲ್ಲ ನಡಿ ಅಣ್ಣ ಆಗಲ್ಲ ಎಲ್ಲ ಸರಿ ಬರ್ತಿ ಹಾಂ ಆಗಲ್ಲ ಏನೈತಲ್ಲಿ ಮಕ್ಕಂಡು ಹೋಗೋಣ ಏನೇ ಹೋಗಿದ್ದೀನಿ ಒಂದು ಟೈಮ್ ಒಂದ್ಸಲಿ ನೋಡ್ಕೊಂಡ್ ಲಾಸ್ಟ್ ಟೈಮ್ ಹೋಗಿದ್ದೀನಿ ಹೋಗೋಣ ಅಲ್ಲಲ್ಲ ಅಷ್ಟಕ್ಕೊಂದು ಲಾಸ್ಟ್ ಟೈಮ್ ಅಂದ್ರೆ ಹೋಗಿ ನೀನು ಹ್ಞೂ ನಾ ಲಾಸ್ಟ್ ಟೈಮ್ ಹಿಂಗೆ ಹೋಗಿದ್ದೆ ಆಗಲ್ಲ ಸುಮ್ನಿರಪ್ಪ ಯಾಕ್ಬೇಕು ಲಾಸ್ಟ್ ಟೈಮ್ ಹಿಂಗೆ ಹೋಗಿದ್ದೆ ಹಿಂಗೇನ ಉಕ್ಕಿಯ ಅಲ್ಲಿಂದ ಮಗ ನೆಕ್ಸ್ಟ್ ಅಲ್ಲಿಂದ ಒಂದು ಸ್ವಲ್ಪ ನಿಂತ್ಕೊಬೋದು ಇದಿಷ್ಟ ಅಷ್ಟೇ ಅಲ್ವಾ ನಡಿ ನೀನು ನಾನು ಬರ್ತೀನಿ ನೋಡಿಲ್ಲ ನಿನ್ ಸೈಜು ಬಾರಲೆ ಅಲ್ಲಿಗೋ ಇಲ್ಲ ತಡಿ ನಾನು ಅದಾಗ ನೋಡ್ಕೊಂಡ್ ಬರ್ತೀನಿ ಏನೈತಿ ಹೋಗ್ ಮಗ ನೀನು ನಾನು ಸಣ್ಣ ಇದ್ದೀನಿ ನಾನು ಪ್ರೂವ್ ಮಾಡ್ತೀನಿ ಮತ್ತೆ ಅಬ್ಬಾಬಾಬಾಬಾ ನಿಧಾನಪ್ಪ ತಲೆ ಮೇಲೆ ಹುಷಾರ್ ನಾವು ಹೋಗೋಣ ಎಷ್ಟೇ ಜಾಗ ಇರೋದು ಹೋಗೋಣ ತಡಿಪ್ಪ ನಾನು ಬಂದಿಲ್ಲ ಸರಿ ಎಲ್ಲಪ್ಪ ಬಾ ಹಿಂಗೆ ಬಾ ಸರಿ ನಾನು ಸಣ್ಣನೇ ಇದ್ದೀನಿ ಶೂಸ್ ಓ ಇದರಿಂದ ಬಂದ್ವಿ ನಾವು ಫೈನಲಿ ವಿ ರೀಚ್ ಹೊರಗಡೆ ಜಗತ್ತಿಗೆ ಬಂದ್ವಪ್ಪ ಒಳಗೆ ಎಷ್ಟು ತಂಪಿತ್ತು ನೋಡು ಅಂದ್ರೆ ಇದು ಅರ್ಧ ಮಣ್ಣಾಗೆ ಮುಚ್ಚೋಗೈತಿ ಹೂವ ಓ ಫುಲ್ ಹಿಂದ್ಗಡೆ ಬಂದ್ವಿ ನಾವು ಅಮ್ಮ ಹತ್ರ ಇಪ್ಪ ಸಣ್ಣದು ಸ್ವಲ್ಪ ಸೊ ಫುಲ್ ದೇವಸ್ಥಾನ ಹಿಂದ್ಗಡೆ ಬಂದ್ವಿ ನಾವು ಇದು ದೇವಸ್ಥಾನ ಹಿಂದ್ಗಡೆ ಸೊ ಇಲ್ಲಿಂದ ಹೊರಗೆ ಬಂದ್ವಿ ಏನಕ್ಕೆ ಬಿಡ್ಬೇಕು ಹೇಳೋದು ಏನು ಬೇಡ್ಕಣದ ಬ್ರೋ ಬೇಕಾ ಬ್ರೋ ಇವೆಲ್ಲ ನಮ್ಮ ಆತ್ಮ ಓಪನ್ ಎತ್ತಿಂದ ಕೆಸ ಕಣ ನಿಮ್ಮ ಅಪ್ಪ ಜಲ್ದಿ ಮೊಟ್ಟ ಇರ್ತಾರೆ ನೀವು ಎತ್ತಿಂದ ಕೆಸ ರಾಕ್ ಹಾಕ
ಸೊ ಫ್ರೆಂಡ್ಸ್, ಅಲ್ಲಿ ನೋಡ್ತಿದ್ದೀರಲ್ಲ ಆ ಬಿಲ್ಡಿಂಗ್ ಬಂದುಬಿಟ್ಟು ಅಲ್ಲಿ ಪ್ರಸಾದ ಮಾಡ್ತಾರೆ. ಸೊ ದೇವಸ್ಥಾನದಲ್ಲಿ ಪ್ರಸಾದ ಅಲ್ಲಿ ಸಿಗುತ್ತೆ. ಈ ಕಲ್ಲು ನನ್ನ ಕೈಗೆ ಎತ್ತಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಎತ್ತುತ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಟ್ರೈ ಮಾಡ್ತೀವಿ, ಜಿಮ್ಗೆಲ್ಲ ಹೋಗಿ ಬಂದು ಕಲ್ಲು ಎತ್ತುತ್ತೀವಿ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ತೇರು ಎಳೆಯೋ ಜಾಗ. ಇಲ್ಲಿ ತೇರಿದೆ. ಇದು ಈಗಿನ ಹೊಸ ತೇರು, ಇದು ಹಳೆ ತೇರು ಆಗಲಿಲ್ಲ, ಹೋಗ್ಬಿಟ್ಟೈತಿ. ಸೊ ಇಲ್ಲಿ ಬಂದುಬಿಟ್ಟು ಹೊಸ ತೇರಿದೆ. ಝೂಮ್ ಆಗ್ಬೇಡಪ್ಪ. ಹಾಂ, ಈಗ ಎಷ್ಟು 20ನೇ ತಾರೀಕೇನೋ ತೇರಿದೆ. 20ನೇ ತಾರೀಕು ಫುಲ್ ಜಾಗ ಇಲ್ಲಿಂದ ತೇರು ಹಿಡಿತಾರೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಮುಂದೆ ಹೋಗಿ ಮುಗಿಯುತ್ತೆ. ಸೊ 15 ದಿನ ಏನೋ ನಡೆಯುತ್ತಂತೆ ಹೇಳಿದ್ರಲ್ಲ ಅವರು, 15 ದಿನ ಏನೋ ನಡೆಯುತ್ತೆ. ಸೊ ಇದ್ರೊಳಗಿದೆ ತೇರು. ಮುಂದ್ಗಡೆಯಿಂದ ಹೋಗೋಣ. ಇದಿಷ್ಟು ಫುಲ್ ತೇರು ಎಳೆಯೋ ಜಾಗ. ಇದು ಫುಲ್ಲಾಗಿರುತ್ತೆ. ತೇರು ದಿವಸ ಅಂತೂ, ಹಬ್ಬದ ದಿವಸ ಫುಲ್ಲಾಗಿರುತ್ತೆ. ಇಲ್ಲಿ ನೋಡ್ತಿರಲ್ಲ, ಇದೇ ತೇರು. ಸೊ ಅದ್ರ ಮೇಲ್ಗಡೆ ಏನೋ ಇಡ್ತಾರೆ ಅನಿಸುತ್ತೆ. ಸೊ ಇಲ್ಲಿಂದ ಹೋದರೆ ತೇರು ಅಲ್ಲಿ ತನಕ ಎಲ್ಲ ಹೋಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ ನನಗೂ. ಸೊ ಇದಿಷ್ಟು ಫುಲ್ ತೇರೆಳೆ ಜಾಗ. ಇದು ಫುಲ್ ತುಂಬಿರುತ್ತೆ ಹಬ್ಬದ ದಿವಸ. ಸೊ ಫ್ರೆಂಡ್ಸ್, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದು ನಮ್ಮ ಮನೆ ದೇವರು. ಸೊ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಹೇಳಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.